ಶಿಡ್ಲಘಟ್ಟದಲ್ಲಿ ಬೃಹತ್ ಮೆರವಣಿಗೆ ಮತ್ತು ಪ್ರತಿಭಟನೆ ನಡೆದಿದೆ. ಕೆಆರ್ಎಡಿಬಿ ಜಮೀನುಗಳ ರೈತರ ಪರ ಹೋರಾಟವನ್ನು ಕೂಡ ಮಾಡಲಾಗಿತ್ತು. ಈ ಸಮಿತಿಯಿಂದ ಪ್ರೊಟೆಸ್ಟ್ ಮಾಡಲಾಗಿದೆ. ನೋಡಿ, ಶಿಡ್ಲಘಟ್ಟದಲ್ಲಿ ಬೃಹತ್ ಮೆರವಣಿಗೆ ಮತ್ತು ಪ್ರತಿಭಟನೆ ನಡೆದಿದೆ. ಕೆಆರ್ಎಡಿಬಿ ಜಮೀನುಗಳ ರೈತರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಬೃಹತ್ ಮೆರವಣಿಗೆ ಆಗಿತ್ತು. ಈ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದಂತಹ ಕೈಗಾರಿಕೀಕರಣಕ್ಕೆ ಅತಿ ಬೇಗ ಕಾಮಗಾರಿಗಳನ್ನ ಪ್ರಾರಂಭಿಸಬೇಕು ಅನ್ನುವಂಥದ್ದು ಅಲ್ಲಿರುವಂತಹ ರೈತರ ಪಟ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ರೈತರ ವಾದ ಆಗಿತ್ತು. ರೈತರಿಗೆ ಒಂದೇ ಕಂತಿನಲ್ಲಿ ಪರಿಹಾರವನ್ನ ಕೊಡಿ, ಉದ್ಯೋಗ ನೀಡಲು ಮನವಿ, ಉದ್ಯೋಗಗಳನ್ನ ಸೃಷ್ಟಿಸುವಂತಹ ಕೈಗಾರಿಕೆಗಳು ಬರಬೇಕು ಅಂತ ಹೇಳಿ ರೈತರು ಕೂಡ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರೈತರು. ನೋಡಿ, ಶಿಡ್ಲಘಟ್ಟದಲ್ಲಿ ಬೃಹತ್ ಮೆರವಣಿಗೆ ಆಯಿತು ಮತ್ತು ಪ್ರತಿಭಟನೆ ಕೂಡ ಮಾಡಿದ್ರು. ಕೆಆರ್ಎಡಿಬಿ ಜಮೀನುಗಳ ರೈತ ಪರ ಹೋರಾಟವನ್ನ ಕೂಡ ಮಾಡಿದ್ರು. ಆ ಸಮಿತಿಯಿಂದ ಪ್ರೊಟೆಸ್ಟ್ ಕೂಡ ಮಾಡಲಾಯಿತು. ರೈತ ಪರ ಹೋರಾಟ ಸಮಿತಿ ವತಿಯಿಂದ ಶಿಡ್ಲಘಟ್ಟ ನಗರದಲ್ಲಿ ಈ ಬೃಹತ್ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಕೂಡ ಬೃಹತ್ ಮೆರವಣಿಗೆ ಮಾಡಿದ್ದಾರೆ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳಿಗೆ ಸೇರಿದಂತಹ ಕೈಗಾರಿಕೀಕರಣಕ್ಕೆ ಅತಿ ಬೇಗ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿರುವಂತಹ ರೈತರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ರೈತರಿಗೆ ಒಂದೇ ಕಂತಿನಲ್ಲಿ ಪರಿಹಾರವನ್ನು ಕೊಡಿ, ಉದ್ಯೋಗ ನೀಡಲು ಮನವಿ ಮಾಡಿಕೊಂಡಿದ್ದಾರೆ. ಈ ಉದ್ಯೋಗಗಳನ್ನ ಸೃಷ್ಟಿಸುವಂತಹ ಕೈಗಾರಿಕೆಗಳು ಬರಬೇಕು ಬೇಗ ಅಂತ ಹೇಳಿ ರೈತರು ಕೂಡ ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರೈತರು. ಸಮಸ್ಯೆ ನಿವಾರಣೆ ಆಗಲೇಬೇಕು. ಹೋರಾಟಕ್ಕೆ ವರ್ಷದಲ್ಲಿ ಈಗ ಪ್ರೆಸೆಂಟ್ ಇದೆ. ಅಡ್ಗಲಾಗ್ತಿದ್ದೀರಾ ನೀವು. ನಿಮ್ಮಲ್ಲಿ ಇರ್ತಕ್ಕಂಥ ಹೋರಾಟಗಾರರಿದ್ದೀರಾ, ನೀವು ಯಾರು ಜಮೀನು ಮಾರಿಲ್ವಾ? ಖಾಸಗಿಯವರೆಗೂ ಮಾರಿಲ್ವಾ? ಖಾಸಗಿಯವರೆಗೂ ಮಾರಿರ್ತಕ್ಕಂಥವ್ರು ನೀವು ಇದೀರಲ್ಲ, ನಿಮಗೆ ಹೋರಾಟ ಮಾಡ್ಲಿಕ್ಕೆ ನೈತಿಕತೆ ಇದೆಯಾ? ನಿಮ್ಗೆ ಯಾವ ನೈತಿಕತೆಯಿಂದ ಹೋರಾಟ ಮಾಡ್ತಿದ್ದೀರಾ? ಮತ್ತೆ ಖಾಸಗಿ ಲೇಔಟ್ಗಳಿಗೆ ನೀವೇ ಮುಂದಾಳತ್ವ ವಹಿಸಿ ಮಾರಾಟ ಮಾಡಿಸಿದಾರ ಇಲ್ವಾ? ಹೋರಾಟ ಮಾಡ್ತಿರ್ತಕ್ಕಂಥವ್ರಿಗೆ ಜಮೀನನ್ನ ಖಾಸಗಿಯವರು ಮಾರಾಟ ಮಾಡಿಸಿದಾರಲ್ವಾ? ಅವ್ರ ದಿನ ಅಡ್ಡಗಾಲಾಗ್ತಿದ್ದಾರೆ. ಅಂದ್ರೆ ಸರ್ಕಾರ ತಗೊಂಡು ಅಭಿವೃದ್ಧಿ ಪಡಿಸೋದು ನಿಮ್ಗೆ ಇಷ್ಟ ಇಲ್ಲ. ನಿಮ್ಗೇನ್ ಬೇಕು? ಖಾಸಗಿಯವರಿಗೆ ಮಾರಾಟ ಮಾಡ್ಕೊಂಡು ಕಮಿಷನ್ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ರ ತಾವು ಬಲಾಢ್ಯರು ಅಂತ ಹೇಳ್ಕೊಳ್ತಾ ನಿರಂತರವಾಗಿ ಹಿಂದುಳಿದಂತಕ್ಕಂಥ ಶೋಷಣೆ ಮಾಡ್ತಕ್ಕಂಥ ದಲಿತರನ್ನ ಶೋಷಣೆ ಮಾಡುವ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀರಾ. ಮತ್ತೆ ಇನ್ನೊಂದು ಹೇಳ್ತೀವಿ ಸ್ವಾಮಿ, ಜಮ್ಮಕೋಟೆ ಹೋಬಳಿಯಲ್ಲಿ ಸುಮಾರು 2000 ಎಕರೆ ಲೇಔಟ್ ಆಗಿ ಪರಿವರ್ತನೆ ಆಗಿದೆ, ನಿಜನಾ? ಈಗಾಗಲೇ ನಮ್ಮ ಮಿತ್ರರು ಹೇಳಿದ್ರು, ಆನೂರಿಂದ ತಗೊಂಡ ಜಮ್ಮಕೋಟೆ ಅವ್ರಿಗೂ ಕೇವಲ 2000 ಎಕರೆ ಅಷ್ಟು ಭೂ ಪರಿವರ್ತನೆ ಆಗಿದೆ. ಯಾರು ಬದುಕಿದ್ದಾರೆ ಸ್ವಾಮಿ ಅದರಿಂದ? ರೈತರಿಗೆ ಅನುಕೂಲ ಆಗಿದೆಯಾ? ಆಗ ನಿಮ್ಮ ಹೋರಾಟ ಯಾಕೆ ಮಾಡ್ಲಿಲ್ಲ? ಇದು ನಮ್ಮ ಪ್ರಶ್ನೆ. ಆಗ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಯಾವ ದುರುದ್ದೇಶದಿಂದ ಮಾಡ್ತಾ ಇದ್ದೀರ ಅಂತ ಪ್ರಶ್ನೆ ಮಾಡ್ತಿದ್ದೇನೆ. ಮತ್ತೆ ಇನ್ನೊಂದು ಹೇಳ್ತೀರಾ, ಅವರು ಕೇವಲ 4-5 ಜನ ಇದ್ದಾರೆ,
ಅಂತ ಹೇಳ್ತೀರಾ? ಇಲ್ಲಿ ನೋಡ್ಬೋದು ಸ್ವಾಮಿ, ನೀವು 4-5 ಜನ ಇದೀವ, ಎಷ್ಟು ಜನ ಇದೀವ ಅಂತ ಹೇಳ್ಬಿಟ್ಟು ಆನಂತರ ಮನವಿ ಕೊಡ್ಬೇಕಾದ್ರೆ ಹೇಳ್ತೀರಾ ಅವ್ರದ್ದು ಜಮೀನೇ ಇಲ್ಲ, ರೈತರೇ ಅಲ್ಲ ಅಂತ ಹೇಳ್ತೀರಾ. ನಾವು ರೈತರು ಹೌದಾ ಅಲ್ವಾ? ನೀವು ರೈತರಲ್ವಾ? ಆನಂತರ ಕೆಲವು PSL ಕಂಪನಿ ಜಮೀನು ನಮ್ಗೆ ಗೊತ್ತಿಲ್ಲದೆ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೌದಲ್ವಾ? ಹೇಳಿದ್ದಾರೆ ಈ ಮಾತು. ಹಾಗಾದ್ರೆ ಈಗ ನೀವು ಸರ್ಕಾರಿ ಜಮೀನು ಕೊಡ್ಬೇಕಾದ್ರೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾಗಿದ್ಯಾ? ನಮ್ಮ ಭೂಮಿ ಬೇರೆ ಇಲ್ಲ. ಮತ್ತೆ ಇನ್ ಹೇಳ್ತೀರಾ PSL ಕಂಪನಿ ಮೋಸ ಮಾಡಿದೆ. ಮೊನ್ನೆ ಜಂಗಕೋಟೆ ಹೋಬಳಿಯಲ್ಲಿ ಏನು ರೈತರ ಅಭಿಪ್ರಾಯ ಸಂಗ್ರಹ ಮಾಡಬೇಕಾದ್ರೆ ಒಬ್ಬ ರೈತ ಮುಖಂಡರು ಕ್ವಶನ್ ಮಾಡಿದ್ರು, KIDB ಏನಾಗಿದೆ, ಈ PSL ಕಂಪನಿಗೆ GP ಆಗಿರ್ತಕ್ಕಂಥ ಜಮೀನಿನಲ್ಲಿ ರೈತನ ಖಾತೆದಾರನ ಹೆಸರಿದೆ, ಹೌದಲ್ವಾ? ಅವರಿಗೆ ನೀವು ಯಾಕೆ ಕೊಟ್ರಿ ನೋಟಿಸ್ ಅಂತ ಕೇಳಿದ್ರು. ಕ್ವಶನ್ ಮಾಡಿದ್ರ? ಸ್ವಾಮಿ, ನೀವು ಅದನ್ನ ಕ್ವಶನ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ನೈತಿಕತೆ ಇದೆ? ನೀವು ಅದನ್ನ ಪ್ರಶ್ನೆ ಮಾಡ್ತಿದ್ರ ರೈತರ ಪರನ ಅಥವಾ ಕಂಪನಿ ಪರ? ಯಾರ ಪರ ಮಾಡ್ತಿದ್ದೀರಾ ಅಂತ ನೀವು ಉತ್ತರ ಕೊಡ್ಬೇಕೀಗ. ರೈತ ಪರ ಹೋರಾಟಗಾರ ಅಂತ ಹೇಳ್ತಿರಲ್ವಾ? ಈಗ PSL ಕಂಪನಿಗೆ ವಂಚನೆಗೊಳಗಾಗಿರ್ತಕ್ಕಂಥ ರೈತರ ಅಲ್ವಾ? ನೀವೇ ಹೇಳ್ಬೇಕು ಉತ್ತರ. ನಿಮ್ಮದೊಂದು ಏನಂದ್ರೆ ನಿಮ್ಮ ಜೊತೆ ಹಸಿರು ಶಾಲೆ ಹೋಗ್ಕೊಂಬಂದ್ರೆ ಮಾತ್ರ ರೈತರು, ಉಳಿದಂತರ ಯಾರು ರೈತರಲ್ಲ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿದೆ. ನಾವು ಸಹಿತ ಇದ್ದೀವಿ ರೈತರು. ನಿಮ್ಮ ಭಾವನೆಯನ್ನ ತೆಗೀರಿ. ನಿಮ್ಮ ಜೊತೆ ಇರ್ತಕ್ಕಂಥ ಮಾತ್ರ ರೈತರಲ್ಲ, ನಾವು ದಲಿತರು ಇದೀವಿ, ರೈತರು ಇದೀವಿ. ದಲಿತರು ರೈತರು ಆಗ್ಬಾರ್ದ ಸ್ವಾಮಿ? ಆಗಲ್ವಾ? ದಲಿತರಿಲ್ವಾ ಇಲ್ಲಿ ರೈತರು? ಮತ್ತೆ ನೀವು ರೈತರಲ್ಲ ಅಂತ ಹೇಳ್ಕೊಂಡು ಅವ್ರದ್ದು ಜಮೀನೇ ಇಲ್ಲ ಅಂತ ಹೇಳ್ತಿರಲ್ವಾ? ಈಗ ಏನು ಅಭಿಪ್ರಾಯ ಸಂಗ್ರಹಕ್ಕೆ ನಮ್ಗೆ ಬೆಂಗಳೂರಿಗೆ ಕಳಿಸಿದ್ರು, ಅಲ್ಲಿ ಶೇಕಡ ಎಷ್ಟಿದೆ ಅಂತ ಅಂಕಿ ಅಂಶಗಳು ತಗೊಂಡು ನೋಡಿ ಸ್ವಾಮಿ. ನೀವು